ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಪೂತನಿಯ ಸಂಹಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನನ್ನು ಕೊಲ್ಲುವಂತಹ ಉದ್ದೇಶದಿಂದ ಪೂತನಿಯು ಎದೆಹಾಲನ್ನು ಉಣಿಸಿದಳು. ಆದರೆ ಶ್ರೀಕೃಷ್ಣನು ಅವಳಿಂದ ಎದೆಹಾಲಿನ ಜೊತೆಗೆ ಆಕೆಯ ಪ್ರಾಣವನ್ನೂ ಹೀರಿದನು. ಶ್ರೀಕೃಷ್ಣನು ಎಷ್ಟು ಕರುಣಾಮಯನೆಂದರೆ ಪೂತನಿಯು ಅವನಿಗೆ ಎದೆಹಾಲನ್ನು ಕೊಡಲು ಬಂದಿದ್ದರಿಂದ ಅವಳ ಅಪೇಕ್ಷೆಯನ್ನು ಸಲ್ಲಿಸಿ ಅವಳ ಕಾರ್ಯವನ್ನು ಮಾತೃಸಹಜ ಎಂದು ಸ್ವೀಕರಿಸಿದನು. ಆದರೆ ಅವಳು ಮುಂದೆ ದುಷ್ಟ ಕಾರ್ಯಗಳನ್ನು ಎಸಗದಂತೆ ಕೂಡಲೇ ಅವಳನ್ನು ಕೊಂದುಬಿಟ್ಟನು. ರಾಕ್ಷಸಿಯನ್ನು ಕೃಷ್ಣನು ಕೊಂದದ್ದರಿಂದ ಅವಳಿಗೆ ಮುಕ್ತಿಯು ದೊರೆಯಿತು. ಕೃಷ್ಣನು ಅವಳ ಉಸಿರನ್ನೇ ಸೆಳೆದುಕೊಂಡಾಗ ಪೂತನಿಯು ಕೆಳಕ್ಕೆ ಬಿದ್ದಳು. ತನ್ನ ಕೈಕಾಲುಗಳನ್ನು ಅಗಲಿಸಿ, ಅಯ್ಯೋ ಮಗು, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಬಿಟ್ಟು ಬಿಡು ಎಂದು ಕೂಗಿಕೊಂಡಳು. ಅವಳು ಗಟ್ಟಿಯಾಗಿ ಅರಚುತ್ತಿದ್ದಳು. ಬೆವರಿನಿಂದ ಅವಳ ಮೈಯೆಲ್ಲ ಒದ್ದೆಯಾಯಿತು. ಅರಚುತ್ತಾ ಅವಳು ಪ್ರಾಣ ಬಿಟ್ಟಾಗ ಭೂಮಿ ಆಕಾಶಗಳ ಎಲ್ಲೆಡೆಯಲ್ಲಿಯೂ ಕಂಪನ ಉಂಟಾಯಿತು. ಜನರು ಸಿಡಿಲುಗಳು ಎರಗುತ್ತಿವೆ ಎಂದು ಭಾವಿಸಿದರು. ಹೀಗೆ ಮಾಟಗಾತಿ ಪೂತನಿಯ ದುಸ್ವಪ್ನವು ಕೊನೆಗೊಂಡಿತು. ಅವಳು ಮಹಾರಾಕ್ಷಸಿಯಾಗಿ ತನ್ನ ನಿಜವಾದ ರೂಪವನ್ನು ತಳೆದಳು. ಕೈಕಾಲುಗಳನ್ನು ಭೂಮಿಯ ಮೇಲೆಲ್ಲಾ ಚಾಚಿದಳು. ಅಗಲವಾಗಿ ಬಾಯನ್ನು ತೆರೆದಳು. ಇಂದ್ರನ ವಜ್ರಾಯುಧವು ಎರಗಿದಾಗ ವೃತ್ರಾಸುರನು ಉರುಳುವಂತೆ ಅವಳು ಬಿದ್ದಳು. ಅವಳ ಉದ್ದವಾದ ಕೂದಲು ಮೈಮೇಲೆಲ್ಲ ಹರಡಿಕೊಂಡಿತ್ತು. ಕೆಳಕ್ಕೆ ಬಿದ್ದ ಅವಳ ದೇಹವು 12 ಮೈಲಿಗಳಷ್ಟು ಉದ್ದವಾಗಿತ್ತು. ಎಲ್ಲ ಮರಗಳನ್ನು ಚೂರುಚೂರು ಮಾಡಿತು. ಈ ಬೃಹತ್ ಶರೀರವನ್ನು ಕಂಡು ಎಲ್ಲರೂ ಅಚ್ಚರಿಪಟ್ಟರು. ಅವಳ ಹಲ್ಲುಗಳು ರಸ್ತೆಗಳಂತೆ ಕಂಡವು. ಅವಳ ಮೂಗಿನ ಹೊಳ್ಳೆಗಳು ಪರ್ವತದಲ್ಲಿನ ಗುಹೆಗಳಂತೆ ಕಂಡವು. ಅವಳ ತಲೆಗೂದಲು ಬಹುದೊಡ್ಡ ಕೆಂಪು ಪೊದೆಯಂತೆ ಕಾಣುತ್ತಿತ್ತು. ಅವಳ ಕಣ್ಣುಗಳು ಕುರುಡು ಬಾವಿಗಳ ಹಾಗಿದ್ದವು. ಅವಳ ಕೈಗಳು ಬಲವಾದ 2 ಸೇತುವೆಗಳಂತೆ ಇದ್ದವು. ಇದನ್ನು ಕಂಡು ಎಲ್ಲ ಗೋಪಾಲಕರು ಗೋಪಿಯರು ಭಯಭೀತರಾದರು, ಆಶ್ಚರ್ಯಪಟ್ಟರು. ಅವಳು ಉರುಳಿದಾಗ ಆದ ಭಯಂಕರ ಶಬ್ದದಿಂದ ಜನರ ಎದೆಗಳು ಗಟ್ಟಿಯಾಗಿ ಹೊಡೆದುಕೊಳ್ಳಲು ಆರಂಭಿಸಿದವು. ಪುಟ್ಟ ಕೃಷ್ಣನು ನಿರ್ಭಯವಾಗಿ ಪೂತನಿಯ ತೊಡೆಯಲ್ಲಿ ಆಡುತ್ತಿರುವುದನ್ನು ಕಂಡು ಗೋಪಿಯರು ಬೇಗನೆ ಬಂದು ಅವನನ್ನು ಎತ್ತಿಕೊಂಡರು. ತಾಯಿ ಯಶೋದೆ, ರೋಹಿಣಿ ಮತ್ತಿತರ ಹಿರಿಯ ಗೋಪಿಯರು ಗೋವಿನ ಬಾಲವನ್ನು ತೆಗೆದುಕೊಂಡು ಅವನ ದೇಹಕ್ಕೆ ಸುತ್ತಿದರು. ಗೋಮೂತ್ರದಿಂದ ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆದರು. ಗೋಧೂಳಿಯನ್ನು ಅವನ ದೇಹದ ಮೇಲೆ ಹಾಕಿದರು. ಇದೆಲ್ಲವನ್ನು ಮಾಡಿದ್ದು ಮುಂದೆ ಪುಟ್ಟ ಕೃಷ್ಣನಿಗೆ ಏನೂ ಕೆಟ್ಟದ್ದು ಆಗದಿರಲಿ ಎಂದು. ಗೋವು ಕುಟುಂಬಕ್ಕೆ, ಸಮಾಜಕ್ಕೆ ಮತ್ತು ಒಟ್ಟಿನಲ್ಲಿ ಎಲ್ಲ ಜೀವಿಗಳಿಗೆ ಎಷ್ಟು ಮುಖ್ಯವಾದದ್ದು ಎನ್ನುವುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಶ್ರೀಕೃಷ್ಣನ ದಿವ್ಯ ದೇಹಕ್ಕೆ ರಕ್ಷಣೆಯ ಅಗತ್ಯವೇನೂ ಇರಲಿಲ್ಲ. ಆದರೆ ಗೋವಿನ ಮಹತ್ವವನ್ನು ನಮಗೆ ತೋರಿಸಿಕೊಡುವುದಕ್ಕಾಗಿ ಸಗಣಿಯನ್ನೇ ಪ್ರಭುವಿಗೆ ಹಚ್ಚಿ ಅವನನ್ನು ಗೋಮೂತ್ರದಲ್ಲಿ ತೊಳೆದು ಗೋವಿನ ಪಾದಧೂಳಿಯನ್ನು ಸಿಂಪಡಿಸಲಾಯಿತು. ಹೀಗೆ ಶುದ್ಧಗೊಳಿಸಿದ ಬಳಿಕ ಯಶೋದೆ ಮತ್ತು ರೋಹಿಣಿಯರು ಹೇಳಿಕೊಟ್ಟಂತೆ ಅವರು ಕೃಷ್ಣನ ದೇಹಕ್ಕೆ ಸಂಪೂರ್ಣ ರಕ್ಷಣೆಯನ್ನು ನೀಡುವಂತೆ ವಿಷ್ಣುವಿನ 12 ಹೆಸರುಗಳನ್ನು ಪಠಿಸಿದರು. ಪದ್ಧತಿಯಂತೆ ಹೆಸರುಗಳನ್ನು ಪಠಿಸುವ ಮೊದಲು ಅವರು ಕೈಕಾಲುಗಳನ್ನು ತೊಳೆದು 3 ಬಾರಿ ಆಚಮನವನ್ನು ಮಾಡಿದರು. ಅವರು ಹೀಗೆ ಹೆಸರುಗಳನ್ನು ಹೇಳಿದರು: ಪ್ರೀತಿಯ ಕೃಷ್ಣ, ಮಣಿಮಾನ್ ಎಂಬ ಹೆಸರಿರುವ ಪ್ರಭುವು ನಿನ್ನ ತೊಡೆಗಳನ್ನು ರಕ್ಷಿಸಲಿ. ಯಜ್ಞ ಎಂದು ಹೆಸರಿರುವ ಪ್ರಭು ವಿಷ್ಣುವು ನಿನ್ನ ಕಾಲುಗಳನ್ನು ರಕ್ಷಿಸಲಿ. ಪ್ರಭು ಅಚ್ಯುತನು ನಿನ್ನ ತೋಳುಗಳನ್ನು ರಕ್ಷಿಸಲಿ. ಪ್ರಭು ಹಯಗ್ರೀವನು ನಿನ್ನ ಹೊಟ್ಟೆಯನ್ನು ರಕ್ಷಿಸಲಿ. ಪ್ರಭು ಕೇಶವನು ನಿನ್ನ ಹೃದಯವನ್ನು ರಕ್ಷಿಸಲಿ. ಪ್ರಭು ಉರುಕ್ರಮನು ನಿನ್ನ ಮುಖವನ್ನು ರಕ್ಷಿಸಲಿ. ಪ್ರಭು ಈಶ್ವರನು ನಿನ್ನ ಶಿರವನ್ನು ರಕ್ಷಿಸಲಿ. ಪ್ರಭು ಚಕ್ರಧರನು ನಿನ್ನ ಮುಂಭಾಗವನ್ನು ರಕ್ಷಿಸಲಿ. ಪ್ರಭು ಗದಾಧರನು ನಿನ್ನ ಬೆನ್ನನ್ನು ರಕ್ಷಿಸಲಿ. ಕೈಯಲ್ಲಿ ಬಿಲ್ಲು ಹಿಡಿದ ಪ್ರಭು ಮಧುಸೂದನನು ನಿನ್ನ ಕಣ್ಣಿನ ದೃಷ್ಟಿಯನ್ನು ರಕ್ಷಿಸಲಿ. ಶಂಖಧಾರಿಯಾದ ಪ್ರಭು ವಿಷ್ಣುವು ನಿನ್ನ ಎಡಭಾಗವನ್ನು ರಕ್ಷಿಸಲಿ. ದೇವೋತ್ತಮ ಪರಮಪುರುಷ ಉಪೇಂದ್ರನು ಮೇಲಿನಿಂದ ನಿನ್ನನ್ನು ರಕ್ಷಿಸಲಿ. ಪ್ರಭು ತಾರಕ್ಷನು ಭೂಮಿಯ ಒಳಗಿನಿಂದ ನಿನ್ನನ್ನು ರಕ್ಷಿಸಲಿ. ಪ್ರಭು ಹಲಧರನು ಎಲ್ಲ ದಿಕ್ಕುಗಳಿಂದಲೂ ನಿನ್ನನ್ನು ರಕ್ಷಿಸಲಿ. ಋಷಿಕೇಶನೆನಿಸಿದ ದೇವೋತ್ತಮ ಪರಮಪುರುಷನು ನಿನ್ನ ಎಲ್ಲ ಇಂದ್ರಿಯಗಳನ್ನೂ ರಕ್ಷಿಸಲಿ. ಪ್ರಭು ನಾರಾಯಣನು ನಿನ್ನ ಉಸಿರನ್ನು ರಕ್ಷಿಸಲಿ. ಶ್ವೇತದ್ವೀಪದ ಪ್ರಭು ನಾರಾಯಣನು ನಿನ್ನ ಹೃದಯವನ್ನು ರಕ್ಷಿಸಲಿ. ಪ್ರಭು ಯೋಗೇಶ್ವರನು ನಿನ್ನ ಮನಸ್ಸನ್ನು ರಕ್ಷಿಸಲಿ. ಪ್ರಭು ಪೃಷ್ಣಿಗರ್ಭನು ನಿನ್ನ ಧೀಶಕ್ತಿಯನ್ನು ರಕ್ಷಿಸಲಿ. ದೇವೋತ್ತಮ ಪರಮಪುರುಷನು ನಿನ್ನ ಆತ್ಮವನ್ನು ರಕ್ಷಿಸಲಿ. ನೀನು ಆಟವಾಡುತ್ತಿರುವಾಗ ಪ್ರಭು ಗೋವಿಂದನು ಎಲ್ಲ ದಿಕ್ಕುಗಳಿಂದಲೂ ನಿನ್ನನ್ನು ರಕ್ಷಿಸಲಿ. ನೀನು ನಿದ್ರಿಸುವಾಗ ಪ್ರಭು ಮಾಧವನು ನಿನ್ನನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ. ನೀನು ಕಾರ್ಯನಿರತನಾಗಿರುವಾಗ ವೈಕುಂಠಪತಿಯು ನೀನು ಕೆಳಕ್ಕೆ ಬೀಳದಂತೆ ನಿನ್ನನ್ನು ರಕ್ಷಿಸಲಿ. ನೀನು ಕುಳಿತಿರುವಾಗ ವೈಕುಂಠಪತಿಯು ಎಲ್ಲ ರೀತಿಗಳಲ್ಲೂ ನಿನ್ನನ್ನು ರಕ್ಷಿಸಲಿ. ನೀನು ಆಹಾರವನ್ನು ಸೇವಿಸುತ್ತಿರುವಾಗ
ಎಲ್ಲ ಯಜ್ಞಗಳ ಪ್ರಭುವು ನಿನಗೆ ಎಲ್ಲ ರಕ್ಷಣೆಯನ್ನೂ ನೀಡಲಿ. ಹೀಗೆ ಮಗು ಶ್ರೀಕೃಷ್ಣನ ಅಂಗಾಂಗಗಳನ್ನು ರಕ್ಷಿಸಲು ತಾಯಿ ಯಶೋದ ವಿಷ್ಣುವಿನ ಹಲವು ನಾಮಗಳನ್ನು ಜಪಿಸಲು ಪ್ರಾರಂಭಿಸಿದಳು. ಭಗವಂತನ ಪಾವನ ನಾಮವನ್ನು ಜಪಿಸುವೆಡೆ ದುಷ್ಟಶಕ್ತಿಗಳು ಇರಲು ಸಾಧ್ಯವಿಲ್ಲ. ಗೋವಿನ ಮಹತ್ವ ಮತ್ತು ವಿಷ್ಣುವಿನ ಪಾವನ ನಾಮದ ಮಹತ್ವದಲ್ಲಿ ಯಶೋದೆಗೆ ದೃಢವಾದ ನಂಬಿಕೆ ಇತ್ತು. ತನ್ನ ಮಗು ಶ್ರೀಕೃಷ್ಣನನ್ನು ರಕ್ಷಿಸಲು ಅವಳು ಗೋವುಗಳ ಮತ್ತು ವಿಷ್ಣುವಿನ ಪಾವನ ನಾಮಗಳ ರಕ್ಷಣೆಯನ್ನು ಪಡೆದಳು. ಶ್ರೀಕೃಷ್ಣನು ತನ್ನನ್ನು ತಾನೇ ರಕ್ಷಿಸಿಕೊಂಡಿದ್ದ. ಅವನನ್ನು ರಕ್ಷಿಸುವ ಅಗತ್ಯವೇ ಇರಲಿಲ್ಲ. ಆದರೆ ವೃಂದಾವನದ ಹಿರಿಯ ಗೋಪಿಯರು ಶ್ರೀಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಅವನನ್ನು ರಕ್ಷಿಸಲು ಬಯಸಿದರು. ಕೃಷ್ಣನು ಮಗುವಿನ ರೂಪದ ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಮಗುವನ್ನು ರಕ್ಷಿಸಲು ಎಲ್ಲ ವಿಧಿಗಳು ಮುಗಿದ ನಂತರ ಯಶೋದೆಯು ಕೃಷ್ಣನನ್ನು ಎತ್ತಿಕೊಂಡು ತಾನೇ ಮೊಲೆಯುಡಿಸಿದಳು. ವಿಷ್ಣು ಮಂತ್ರದ ರಕ್ಷೆ ಇರುವಾಗ ಮಗುವು ಕ್ಷೇಮವಾಗಿರುತ್ತದೆ ಎಂದು ಯಶೋದೆಗೆ ತಿಳಿದಿತ್ತು. ಕಂದಾಯವನ್ನು ಕಟ್ಟಲು ಮಥುರೆಗೆ ಹೋಗಿದ್ದ ಗೋಪಾಲಕರೆಲ್ಲ ಹಿಂದಿರುಗಿದರು. ಪೂತನಿಯ ದೈತ್ಯ ದೇಹವನ್ನು ಕಂಡು ಅವರು ಅಚ್ಚರಿಪಟ್ಟರು. ನಂದ ಮಹಾರಾಜನು ವಸುದೇವನ ಭವಿಷ್ಯವಾಣಿಯನ್ನು ಸ್ಮರಿಸಿಕೊಂಡನು. ಅವನೊಬ್ಬ ಮಹಾಸಾಧು ಮತ್ತು ಯೋಗಿ ಎಂದು ಭಾವಿಸಿದನು. ಇಲ್ಲವಾದರೆ ತಾನು ವೃಂದಾವನದಲ್ಲಿ ಇಲ್ಲದೇ ಇದ್ದಾಗ ಆಗುವ ಘಟನೆಯನ್ನು ಅವನು ಮೊದಲೇ ಹೇಳಲು ಹೇಗೆ ಸಾಧ್ಯವಾಗುತ್ತಿತ್ತು? ವೃಂದಾವನದ ನಿವಾಸಿಗಳೆಲ್ಲ ಪೂತನಿಯ ದೈತ್ಯ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಸೌದೆಯಲ್ಲಿ ಅದನ್ನು ಸುಡಲು ಪೇರಿಸಿದರು. ಪೂತನಿಯ ದೇಹದ ಅಂಗಾಂಗಗಳು ಉರಿಯುತ್ತಿದ್ದಾಗ ಎದ್ದ ಹೊಗೆಯಲ್ಲಿ ಸುವಾಸನೆ ಇದ್ದಿತು. ಏಕೆಂದರೆ ಅವಳನ್ನು ಕೊಂದವನು ಶ್ರೀಕೃಷ್ಣ. ಅಂದರೆ ರಾಕ್ಷಸಿ ಪೂತನಿಯ ಪಾಪಕೃತ್ಯಗಳೆಲ್ಲ ತೊಳೆದು ಹೋದವು. ಅವಳಿಗೆ ಸ್ವರ್ಗಲೋಕದ ಶರೀರವು ಪ್ರಾಪ್ತವಾಯಿತು. ದೇವೋತ್ತಮ ಪರಮಪುರುಷನು ಎಲ್ಲರಿಗೂ ಒಳಿತು ಉಂಟು ಮಾಡುತ್ತಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಪೂತನಿಯು ಕೃಷ್ಣನನ್ನು ಕೊಲ್ಲಲು ಬಂದವಳು. ಆದರೆ ಅವನು ಅವಳ ಹಾಲನ್ನು ಕುಡಿದಿದ್ದರಿಂದ ಕೂಡಲೇ ಪರಿಶುದ್ಧಳಾದಳು. ಅವಳ ಶರೀರಕ್ಕೆ ದಿವ್ಯ ಗುಣವು ಉಂಟಾಯಿತು. ಸಣ್ಣ ಮಕ್ಕಳನ್ನು ಕೊಲ್ಲುವುದೊಂದೇ ಅವಳ ಕೆಲಸ. ಅವಳಿಗೆ ರಕ್ತ ಮಾತ್ರವೇ ಪ್ರಿಯ. ಆದರೆ ಕೃಷ್ಣನ ವಿಷಯದಲ್ಲಿ ಅಸೂಯೆಪಟ್ಟರೂ ಅವನಿಗೆ ಹಾಲನ್ನು ನೀಡಿದ್ದರಿಂದ ಅವಳಿಗೆ ಮುಕ್ತಿಯು ದೊರಕಿತು. ಇನ್ನು ಕೃಷ್ಣನ ತಾಯಿ ಅಥವಾ ತಂದೆ ಎನ್ನುವ ವಾತ್ಸಲ್ಯ ಭಾವವಿರುವ ಇತರರ ವಿಷಯ ಹೇಳುವುದೇನು? ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ, ಎಲ್ಲ ಜೀವಿಗಳ ಪರಮಾತ್ಮನೂ ಆದ್ದರಿಂದ ಪರಿಶುದ್ಧ ಭಕ್ತರು ಬಹು ಪ್ರೀತಿಯಿಂದ ಅವನ ಸೇವೆ ಮಾಡುತ್ತಾರೆ. ಆದ್ದರಿಂದ ಪ್ರಭುವಿನ ಸೇವೆಯಲ್ಲಿ ಸ್ವಲ್ಪ ಶಕ್ತಿಯನ್ನು ವಿನಿಯೋಗಿಸಿದರೂ ಅಂತಹ ಭಕ್ತನಿಗೆ ಅಧಿಕವಾದ ದಿವ್ಯ ಫಲವು ದೊರೆಯುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು ಎಷ್ಟು ಭವ್ಯವಾದದ್ದೆಂದರೆ ತಿಳಿದೋ ತಿಳಿಯದೆಯೋ ಶ್ರೀಕೃಷ್ಣನಿಗೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದರೂ ಅದರಿಂದ ಬಹು ಹೆಚ್ಚಿನ ಪ್ರತಿಫಲವನ್ನು ಪಡೆಯಬಹುದು. ಶ್ರೀಕೃಷ್ಣನಿಗೆ ಫಲಪುಷ್ಪಗಳನ್ನು ಅರ್ಪಿಸಿದಾಗ ಆ ಫಲಪುಷ್ಪಗಳನ್ನು ಕೊಟ್ಟಂತಹ ಮರಕ್ಕೂ ಪರೋಕ್ಷವಾಗಿ ಉಪಕಾರವಾಗುತ್ತದೆ. ಹೀಗೆ ಅರ್ಚನೆಯ ಪ್ರಕ್ರಿಯೆಯು ಎಲ್ಲರಿಗೂ ಫಲವನ್ನು ನೀಡುತ್ತದೆ. ಶ್ರೀಕೃಷ್ಣನು ಪುಟ್ಟ ಮಗುವಾಗಿ ಪೂತನಿಯ ಮಡಿಲಲ್ಲಿ ಆಡಿದನು ಎಂಬುದು ಆಕೆಯ ಭಾಗ್ಯ. ಮಹರ್ಷಿಗಳೂ ಮಹಾಭಕ್ತರೂ ಪೂಜಿಸುವ ತನ್ನ ಚರಣಕಮಲಗಳನ್ನು ಶ್ರೀಕೃಷ್ಣನು ಪೂತನಿಯ ಮೇಲೆ ಇರಿಸಿದ್ದ. ಜನರು ಶ್ರೀಕೃಷ್ಣನನ್ನು ಪೂಜಿಸಿ ನೈವೇದ್ಯವನ್ನು ಮಾಡುತ್ತಾರೆ. ಆದರೆ ಅವನು ತಾನಾಗಿಯೇ ಪೂತನಿಯ ದೇಹದಿಂದ ಹಾಲನ್ನು ಕುಡಿದ. ಶತ್ರುವಾಗಿ ಏನನ್ನೋ ಕೊಡಲು ಬಂದ ಪೂತನಿಗೆ ಇಷ್ಟು ಒಳ್ಳೆಯದಾದರೆ ಶ್ರೀಕೃಷ್ಣನನ್ನು ಪ್ರೀತಿವಾತ್ಸಲ್ಯಗಳಿಂದ ಪೂಜಿಸುವುದರ ಫಲವನ್ನು ಯಾರು ಅಳೆಯಬಹುದು ಎಂದು ಭಕ್ತರು ಸ್ತುತಿಸುತ್ತಾರೆ. ಬೇರೆ ಯಾವ ಕಾರಣಕ್ಕಾಗಿ ಅಲ್ಲದೇ ಹೋದರೂ ಇಷ್ಟೊಂದು ಫಲವು ಭಕ್ತನಿಗಾಗಿ ಕಾದಿದೆ ಎನ್ನುವ ಕಾರಣಕ್ಕಾಗಿಯಾದರೂ ಶ್ರೀಕೃಷ್ಣನನ್ನು ಅರ್ಚಿಸಬೇಕು. ಪೂತನಿಯು ದುಷ್ಟಳಾದರೂ ದೇವೋತ್ತಮ ಪರಮಪುರುಷನ ತಾಯಿಯಂತೆಯೇ ಆಕೆ ಉದ್ಧಾರವಾದಳು. ಶ್ರೀಕೃಷ್ಣನಿಗೆ ಹಾಲನ್ನು ಸಮರ್ಪಿಸಿದ ಗೋವುಗಳು ಗೋಪಿಯರು ದಿವ್ಯಸ್ಥಾನಕ್ಕೆ ಏರಿದರು ಎನ್ನುವುದು ಸ್ಪಷ್ಟ. ಮುಕ್ತಿಯಿಂದ ಪ್ರಾರಂಭಿಸಿ ಪ್ರಾಪಂಚಿಕವಾಗಿ ಕಲ್ಪಿಸಿಕೊಂಡ ಯಾವುದೇ ಅಪೇಕ್ಷೆಯವರೆಗೆ ಶ್ರೀಕೃಷ್ಣನು ಏನನ್ನೇ ಆದರೂ ನೀಡಬಲ್ಲ. ಆದ್ದರಿಂದ ಅಷ್ಟು ಹೊತ್ತು ಶ್ರೀಕೃಷ್ಣನು ಪೂತನಿಯ ಎದೆಹಾಲನ್ನು ಕುಡಿದಿದ್ದರಿಂದ ಅವಳಿಗೆ ಮುಕ್ತಿಯು ದೊರೆಯಿತು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗೆಯೇ ಶ್ರೀಕೃಷ್ಣನಲ್ಲಿ ಅಷ್ಟೊಂದು ಪ್ರೀತಿ ಇದ್ದ ಗೋಪಿಯರಿಗೂ ಮುಕ್ತಿ ದೊರೆಯಿತು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ವೃಂದಾವನದಲ್ಲಿ ಶ್ರೀಕೃಷ್ಣನನ್ನು ಪ್ರೀತಿ ಆದರಗಳಿಂದ ಸೇವಿಸಿದ ಗೋಪಿಯರಿಗೆ, ಗೋಪಾಲಕರಿಗೆ ಮತ್ತು ಗೋವುಗಳಿಗೆ ನಿಸ್ಸಂದೇಹವಾಗಿ ಭವಬಂಧನದಿಂದ ಬಿಡುಗಡೆಯಾಯಿತು. ಉರಿಯುತ್ತಿದ್ದ ಪೂತನಿಯಿಂದ ಬಂದ ಸುವಾಸನೆಯನ್ನು ಆಘ್ರಾಣಿಸಿದ ವೃಂದಾವನ ನಿವಾಸಿಗಳು ಈ ಸುವಾಸನೆಯು ಎಲ್ಲಿಂದ ಬರುತ್ತಿದೆ ಎಂದು ಪರಸ್ಪರರನ್ನು ಕೇಳಿದರು. ಮಾತನಾಡುತ್ತಿರುವಾಗ ಅವರಿಗೆ ಇದು ಬಂದದ್ದು ಉರಿಯುತ್ತಿದ್ದ ಪೂತನಿಯಿಂದ ಎಂದು ಅರ್ಥವಾಯಿತು. ಅವರಿಗೆ ಕೃಷ್ಣನೆಂದರೆ ತುಂಬಾ ಪ್ರೀತಿ.
ಕೃಷ್ಣನು ಪೂತನಿಯನ್ನು ಕೊಂದ ಎಂದು ಕೇಳುತ್ತಲೇ ಅವರು ಪ್ರೀತಿಯಿಂದ ಪುಟ್ಟ ಮಗುವನ್ನು ಹರಸಿದರು. ಪ್ರೀತಿಯಿಂದ ಗೋಪಿಯರು ಮುಂದೆ ಏನು ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.